ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ನವ್ಯ ನಾರಾಯಣ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದ್ವಿ. ಸೊ ಇವತ್ತು ಒಂದು ಟೆಂಪಲಲ್ಲಿ ಜಾತ್ರೆ ಇತ್ತು. ಸೊ ಹಾಗಾಗಿ ಜಾತ್ರೆಗೆ ಬಂದಿದ್ವಿ. ಇದು ಯಾವುದು ಟೆಂಪಲ್ ಅಂತ ನಿಮಗೆ ತುಂಬ ಜನಕ್ಕೆ ಗೊತ್ತಾಗಿರುತ್ತೆ. ಸೊ ನಾವು ನಮ್ಮ ಪಾಪುಗೆ ಕಿವಿ ಚುಚ್ಚಿಸಿದ್ವಲ್ಲ, ಅದೇ ಟೆಂಪಲ್ ಇದು. ಸೊ ಇಲ್ಲೇನಪ್ಪ ಅಂತ ಹೇಳಿದ್ರೆ ಜಾತ್ರೆ ನಡೀತಾ ಇದೆ. ಇಲ್ಲಿ 2 ಜಾತ್ರೆ ನಡೆಯುತ್ತೆ. ಒಂದು ದೊಡ್ಡ ಜಾತ್ರೆ, ಒಂದು ಚಿಕ್ಕ ಜಾತ್ರೆ ಅಂತ ಹೇಳ್ಬಿಟ್ಟು. ದೊಡ್ಡ ಜಾತ್ರೆಗೆ ಬರೋಣ ಅಂತ ಅಂದ್ಕೊಂಡ್ವಿ, ಬಟ್ ಬರೋದಕ್ಕಾಗಲಿಲ್ಲ. ಸೊ ಹಾಗಾಗಿ ದೊಡ್ಡ ಜಾತ್ರೆಗೆ ಹೋಗೋಕ್ಕಾಗಲಿಲ್ಲ. ಚಿಕ್ಕ ಜಾತ್ರೆಗಾದರೂ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಲಾಸ್ಟ್ ಮಂತೆ ದೊಡ್ಡ ಜಾತ್ರೆ ಹೋಗ್ಬಿಡ್ತು. ಸೊ ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ಜಾತ್ರೆಗೆ ಬಂದು ಇಲ್ಲಿ ಕೋಳಿ ಕುಯ್ಕೊಂಡು ನಾವೇ ಇಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗಬೇಕು. ಲಾಸ್ಟ್ ಟೈಮ್ ಟೆಂಪಲ್ಗೆ ಬಂದಿದ್ದಾಗ ಹೇಳಿದ್ರು, ಜಾತ್ರೆಗೆ ಈ ಥರ ಇದೆ ಬನ್ನಿ, ನೀವೇ ಏನಾದರೂ ಅಂದ್ಕೊಂಡು ಈ ಥರ ಬಂದು ಕೋಳಿ ಕುಯ್ಕೊಂಡು ನೀವೇ ಇಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ಬೋದು, ತುಂಬ ಜನ ಈ ರೀತಿ ಮಾಡ್ತಾರೆ ಅಂತ. ಸೊ ಹಾಗಾಗಿ ಓಕೆ, ನಾವು ಹಂಗೆ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಹೋಗಿದ್ವಿ. ಸೊ ಹಾಗಾಗಿ ಮಿಸ್ ಮಾಡಿದೆ ಈ ಜಾತ್ರೆಗೆ ಬಂದ್ವಿ. ಸೊ ಫಸ್ಟು ದೇವ್ರ ದರ್ಶನ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ದೇವ್ರ ದರ್ಶನಕ್ಕೆ ಹೋದ್ವಿ. ಸೊ ನಮ್ಮ ಅತ್ತೆ ಮಾವನು ಬಂದಿದ್ದರು ಊರಿಂದ. ಸೊ ನಾನು, ನಮ್ಮ ಅಕ್ಕ ಮತ್ತು ನನ್ನ ನಾದಿನಿ ಎಲ್ಲರೂ ಹೋಗಿದ್ವಿ. ಸೊ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡ್ವಿ. ದೇವ್ರಿಗಂತೂ ಸಿಕ್ಕಾಪಟ್ಟೆ ಸಕ್ಕದಾಗಿ ಅಲಂಕಾರ ಮಾಡಿದರು. ಅದ್ಭುತವಾಗಿ ಕಾಣಿಸ್ತಾಯಿತ್ತು ದೇವರು. ಸೊ ಅಲ್ಲೇ ಉತ್ಸವ ಎಲ್ಲ ಇತ್ತು. ಸೊ ತುಂಬ ಫುಲ್ ಜಾತ್ರೆ ಅಂದರೆ ಗೊತ್ತಲ್ಲ, ಆ ಕಡೆ ಈ ಕಡೆ ಎಲ್ಲ ಜಾತ್ರೆ ಎಲ್ಲ ಕಟ್ಟಿತ್ತು. ಮತ್ತು ಇದು ಮೆರವಣಿಗೆ ಮಾಡ್ತಾರಲ್ಲ ದೇವ್ರನ್ನ, ಎಲ್ಲ ಫುಲ್ ಟೆಂಪಲ್ಸ್ ಹತ್ರ ಎಲ್ಲ ಮೆರವಣಿಗೆ ಮಾಡ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಡೋಲು ಎಲ್ಲ ಸಿಕ್ಕಾಬಿಟ್ಟೆ ಜೋರಾಗಿ ಮಾಡ್ತಾಯಿದ್ರು. ಸೊ ಅದಾದಮೇಲೆ ನೀಟಾಗಿ ದರ್ಶನ ಎಲ್ಲ ಮಾಡಿಕೊಂಡು, ನನ್ನ ಮಗ ಬೇರೆ ದೇವ್ರು ನೋಡಿದ ತಕ್ಷಣ ಕೈ ಮುಗಿದಾನೆ. ಅವನು ಇವಾಗ ಹೊಸದೊಂದು ಕಲ್ತ್ಕೊಂಡ್ಬಿಟ್ಟಿದ್ದಾನೆ. ಎದ್ದಿದ ತಕ್ಷಣ ದೇವ್ರ ಮನೆ ಹತ್ರ ಕರ್ಕೊಂಡು ಹೋಗ್ತಿದ್ದಂಗೆ ಅವ್ನ ಕೈ ಹಿಂಗೆ ಬಂದುಬಿಡುತ್ತೆ ಒಂದು ಕಡೆಗೆ. ಸೊ ದೇವ್ರಿಗೆ ಕೈಯೆಲ್ಲ ಮುಕ್ಕೊಂಡು ಮತ್ತೆ ಆಚೆ ಹೋದ್ವಿ. ಇನ್ನೇನು ಕೋಳಿ ಕುಯ್ದು ಊಟ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಅವನಿಗೆ ತೀರ್ಥ ಕುಡಿಸೋಣ ಅಂತ ಹೋಗ್ಬಿಟ್ಟು ನನಗೇ ತೀರ್ಥ ಕುಡಿಸ್ಬಿಟ್ರು, ಅವನು ಕುಡಿತಾ ಇಲ್ಲ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಎಲ್ಲ ಮುಗಿಸ್ಕೊಂಡು ಆಚೆ ಹೋಗಿದ್ವಿ. ಚಂದು ಓಕೆ ನಾನು ಕೋಳಿ ತೊಗೊಂಡ್ಬಂದ್ಬಿಡ್ತೀನಿ ಇಲ್ಲೇ ಹತ್ರದಲ್ಲಿ ಅಂತ ಹೇಳ್ಬಿಟ್ಟು ಮತ್ತೆ ಹೋಗ್ಬಿಟ್ಟು ತೊಗೊಂಡು ಬಂದುಬಿಟ್ರು ಗ್ಯಾಪಲ್ಲಿ. ಅದಾದಮೇಲೆ ಇವ್ರು ಸಿಕ್ಕಿದ್ರು. ಸೊ ಇವರು ಬನ್ನಿ ನಿಮಗೆ ಪ್ರಸಾದ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ಕರ್ಕೊಂಡು ಹೋದರು. ಮತ್ತೆ ಒಳಗೆ ಹೋದ್ವಿ. ಮತ್ತೆ ಒಳಗೆ ಹೋಗಿ ಪ್ರಸಾದ ಎಲ್ಲ ತೊಗೊಂಡು ಆಚೆ ಬಂದ್ವಿ. ತುಂಬ ಜನ ಮಾಡ್ತಾಯಿದ್ರು. ಅಂದರೆ ಊರ ಕಡೆ ಎಲ್ಲ ಪರ ಮಾಡ್ತಾರೆ ಗೊತ್ತಾ, ನಮ್ಮ ಸೈಡವ್ರಿಗೆಲ್ಲ ಗೊತ್ತಿರುತ್ತೆ. ಪರ ಮಾಡಿ ಅಲ್ಲೇ ಅಡುಗೆ ಮಾಡಿ ಊಟ ಮಾಡೋದು. ಸೊ ಆ ಥರ ಇಲ್ಲಿ ತುಂಬ ಜನ ಮಾಡ್ತಾಯಿದ್ರು, ತುಂಬ ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ. ಸೊ ಪೆಂಡೋಲೆಲ್ಲ ಹಾಕ್ಸಿ. ಸೊ ನಾವು ಸಿಂಪಲಾಗಿ ಮನೆಯವರು ಅಷ್ಟೇ ಹೋಗಿ ಮಾಡ್ಕೊಂಡು ಬರೋಣ ಅಂತ ಹೋಗಿದ್ದು. ಸೊ ಅದಾದಮೇಲೆ ಪಾಪು ಅಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟಿದ್ದ. ಏನು ಇಷ್ಟೊಂದು ಜನ, ಇಷ್ಟೊಂದು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಜಾತ್ರೆ ಡೋಲು ಅದೆಲ್ಲ ಗಿಜಿ 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 ನೋಡೋಕ್ಕೆ ಅವ್ನಿಗೆ ಸಿಕ್ಕಾಪಟ್ಟೆ ಖುಷಿ. ಸೊ ಆಯಿತು ಅಂತೇಳಿ ನಾವು ಕೋಳಿನ ತಂದ್ವಿ. ಅಯ್ಯೋ ಕುಯ್ಯೋಕ್ಕೆ ಬೇಜಾರಾಗ್ತಿತ್ತು, ತಿನ್ನೋಕ್ಕಂತೂ ಬೇಜಾರಾಗಲ್ಲ, ಬಟ್ ಕುಯ್ಯೋಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ನಮ್ಮ ಅಜ್ಜಿ ಮೊದಲು ಮಾಡೋರು, ದೇವ್ರ ಮುಂದೆ ಕೂರಿಸ್ಬಿಟ್ಟು ಹೂವೆಲ್ಲ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಅದು ಒದ್ರುತು ಅಂತ ಹೇಳಿದ್ರೆ ಅಮ್ಮ ಒಪ್ಕೊಂಡಿದ್ದಾರೆ ಅಂತ ಅರ್ಥ, ಇಲ್ಲ ಅಂತ ಹೇಳಿದ್ರೆ ಇಲ್ಲ, ಏನೋ ಸಮಸ್ಯೆ ಆಗಿದೆ, ಒಪ್ಕೊಂತ ಇಲ್ಲ ಅಂತ ಅರ್ಥ. ಸೊ ಹಂಗಾಗಿ ನಮ್ಮ ಅಜ್ಜಿನೂ ಮಾಡೋರು, ಅಯ್ಯೋ ಒಪ್ಕೊಳ್ಳವ, ಯಾಕವ, ನಾವೇನವ ಮಾಡಿದ್ದೀವಿ ಅಂತೆಲ್ಲ ಅನ್ನೋರು. ಸೊ ಅದು ನೆನಪಾಯಿತು ನನಗೆ ಆ ಟೈಮಲ್ಲಿ. ಸೊ ನಾವು ಪೂಜೆ ಮಾಡಿ ಎಲ್ಲ ಮುಗಿಸ್ಕೊಂಡು ಕಟ್ ಮಾಡಿಕೊಂಡು ಸೊ ಜಾಗ ಎಲ್ಲ ಹುಡ್ಕೊಂಡು ಅಡುಗೆ ಮಾಡೋದಕ್ಕೆ ಒಂದು ಜಾಗದಲ್ಲಿ ನಮ್ಮ ಮಾವ ಅಲ್ಲಿ ಕೆಳಗಡೆ ಎಲ್ಲೆಲ್ಲೋ ಹುಡ್ಕೊಂಡು ಟಾರ್ಪಲ್ ಕೂಡ ತಂದು ಹಾಸ್ಬಿಟ್ರು. ಸೊ ಅದ್ರ ಮೇಲೆ ಇಟ್ಕೊಂಡು ಇನ್ನೇನು ಅಡುಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ವಿ. ಸೊ ನೋಡಿ ಎಲ್ಲನೂ ತೊಗೊಂಡು ಬಂದು ಮನೆಯಿಂದನೇ ಎಲ್ಲ ತೊಗೊಂಡು ಬಂದಿದ್ವಿ. ಇನ್ನೇನು ಅಡುಗೆ ಮಾಡಬೇಕು ಅಷ್ಟೇ. ಸೊ ಆಮೇಲೆ ಅಡುಗೆ ಮಾಡೋದಕ್ಕೆಲ್ಲನೂ ರೆಡಿ ಮಾಡಿಕೊಂಡು ಚಿಕನೆಲ್ಲ ತೊಳ್ಕೊಂಡು ನೀಟಾಗಿ ಅಲ್ಲೇ ನಲ್ಲಿ ಎಲ್ಲ ಇತ್ತು. ಸೊ ಹಾಗಾಗಿ ಈಸಿ ಆಯಿತು. ಅದಾದಮೇಲೆ ಸ್ವಲ್ಪ ಚೆನ್ನಾಗಿರೋ ಜಾಗ ಹುಡ್ಕೊಂಡು ಹೋಗಿ, ಬಟ್ ಎಲ್ಲೂ ಸಿಗಲಿಲ್ಲ. ತುಂಬ ಜನ ಬಂದಿದ್ರಲ್ಲ, ಹಾಗಾಗಿ ಎಲ್ಲಿ ಸಿಗುತ್ತೋ ಅಲ್ಲಿ ನೀಟ್ ಮಾಡಿಕೊಂಡು ಹಾಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸೊ ಗ್ಯಾಸ್ ತೊಗೊಂಡು ಹೋಗಿ ಮತ್ತು ಎಲ್ಲ ತೊಗೊಂಡು ಹೋಗಿದ್ವಲ್ಲ ಪಾತ್ರೆ ಎಲ್ಲ. ಸೊ ಹಾಗಾಗಿ ಜಸ್ಟ್ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಬೇಡ ಸ್ವಲ್ಪ ಫ್ರೈನೂ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಸಾಂಬಾರು ಸ್ವಲ್ಪ ಚಿಕನ್ ಫ್ರೈ, ಅದಾದಮೇಲೆ ರೈಸು ಅಷ್ಟೇ ಮಾಡಿದ್ದು. ಬಟ್ ಚಿಕನ್ಗೆ ಮುದ್ದೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಬಟ್
ಮಾಡೋಕ್ಕಾಗಿಲ್ಲ, ಅಲ್ಲಿ ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಷ್ಟೇ ಮಾಡಿಕೊಂಡು ಊಟ ಎಲ್ಲ ಮಾಡಿಬಿಟ್ವಿ. ಅದಾದಮೇಲೆ ದೇವ್ರ ಉತ್ಸವ ಎಲ್ಲ ಸ್ಟಾರ್ಟ್ ಆಯಿತು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅಂದರೆ ಈಗ ದೇವರು 2 ದೇವರು ಕಾಣಿಸ್ತಿದ್ದಿಲ್ಲ ಈ ಥರ. ಸೊ ಅಲ್ಲೆಲ್ಲ ಬಂದಿರೋ ಜನಗಳೆಲ್ಲ ಅಲ್ಲಿ ಸಾಲಾಗಿ ಲೈನಿಗೆ ಕೂತ್ಕೋಬೇಕು. ಕೂತ್ಕೊಂಡಿರೋರ ಮೇಲೆ ದೇವ್ರನ್ನ ಹೊತ್ಕೊಂಡು ಹೋಗ್ತಾರೆ. ಸೊ ತುಂಬ ಎಳೆದಾಡ್ತಾ ಇರುತ್ತೆ ದೇವರು, ಸಿಕ್ಕಾಪಟ್ಟೆ. ನೀವು ನೋಡಿ ಹಂಗೆ ತೋರಿಸ್ತೀವಿ. ಸೊ ಇವಾಗ ಅಲ್ಲೆಲ್ಲರೂ ಕೂತ್ಕೊಂಡಿರ್ತಾರೆ ತುಂಬ ಜನ. ಸೊ ಅವರ ಕೂತ್ಕೊಂಡಿರೋರ ಮೇಲೆ ಹೋಗುತ್ತೆ. ಅಂದರೆ ಮೈ ಮೇಲಲ್ಲ, ಕೂತ್ಕೊಂಡಿರೋರ ಮೇಲೆ ದೇವ್ರನ್ನ ಹೊತ್ಕೊಂಡು ಹೋಗ್ತಾರೆ. ಸೊ ಆ ಥರ ನಡೀತಾಯಿತ್ತು. ಹಂಗಾಗಿ ನಾವು ಅಲ್ಲಿ ಹೋಗಿರಲಿಲ್ಲ. ಆಮೇಲೆ ಬಂದು ಚಂದು ಬಾ ಅಂತ ಕರ್ಕೊಂಡು ಹೋದರು. ಅದಾದಮೇಲೆ ನಾವು ಹೋಗಿ ಅಲ್ಲಿ ಕೂತ್ಕೊಂಡಾದ್ಮೇಲೆ ದೇವರು ನಮ್ಮ ಮೇಲೂ ಹೋಯಿತು. ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ಮತ್ತೆ ಇನ್ನೇನು ಲೇಟಾಗಿ ಹೋಗಿತ್ತು. ಆಲ್ರೆಡಿ 4:30 5 o'clock ಆಗಿತ್ತು ಅಂತ ಅನಿಸುತ್ತೆ. ಸೊ ಆದಮೇಲೆ ಲಾಸ್ಟಲ್ಲಿ ದೇವರಿಗೆ ಮಹಾಮಂಗಳಾರತಿ ಎಲ್ಲ ಮಾಡ್ತಾಯಿದ್ರು. ಸೊ ಅದನ್ನೆಲ್ಲ ನೋಡಿಕೊಂಡು ಮುಗಿಸ್ಕೊಂಡು ಮತ್ತೆ ಏನು ಅಂದರೆ 2 ಉತ್ಸವ ದೇವರು, ಅಂದರೆ ಅಲ್ಲಿರೋದು 2 ಹೆಣ್ಣು ದೇವರು, ಒಂದು ಕೆಂಪಮ್ಮ ಜಾಜೀರಮ್ಮ ಅಂತ ಹೇಳ್ಬಿಟ್ಟು. ಸೊ ಅದನ್ನು ಎಲ್ಲ ಮುಗಿಸ್ಕೊಂಡು ಮತ್ತೆ ಬಟ್ ಅಲ್ಲಿ ನೋಡೋಕ್ಕೆ ಒಂಥರ ಚೆನ್ನಾಗಿತ್ತು. ಹೆಂಗೆ ಮೈ ಜುಮ್ ಅನ್ನೋದು ದೇವ್ರು ನೋಡ್ತಾಯಿದ್ರೆ, ಅಷ್ಟು ವೈಬ್ರೇಷನ್ ಇತ್ತು ಅಲ್ಲಿ. ಸೊ ನೋಡ್ಕೊಂಡು ನಿಂತ್ಕೊಂಡಿದ್ವಿ ಸ್ವಲ್ಪ ಹೊತ್ತು. ಅಲ್ಲಿರೋಲ್ಲ ಸ್ವಲ್ಪ ಜನ ಮಾತಾಡ್ಸಿದ್ರು ಕೂಡ. ಸೊ ನಾವು ನೋಡ್ತಿರ್ತೀವಿ ನಿಮ್ಮ ವಿಡಿಯೋ ಅಂತ ಹೇಳ್ಬಿಟ್ಟು. ಸೊ ಎಲ್ಲರೂ ಮಾತಾಡ್ಸ್ಕೊಂಡು ಹಂಗೆ ನೋಡ್ಕೊಂಡು ನಿಂತಿದ್ವಿ ದೇವ್ರನ್ನೆಲ್ಲ. ಅದಾದಮೇಲೆ ಸ್ವಲ್ಪ ಲೇಟ್ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಹೋಗೋಣ ಮನೆಗೆ ಅಂತ ಹೇಳ್ಬಿಟ್ಟು ನಾವು ಮನೆಗೆ ಹೋಗೋದಕ್ಕೆ ಎಲ್ಲನೂ ಪ್ಯಾಕ್ ಮಾಡ್ಕೋಬೇಕಲ್ಲ, ಎಲ್ಲನೂ ಪ್ಯಾಕ್ ಮಾಡಿಕೊಂಡು ಕಾರಲ್ಲಿಟ್ಟು ಅದಾದಮೇಲೆ ನಮ್ಮ ಅತ್ತೆ ಮಾವ ಎಲ್ಲ ಊರಿಗೆ ಹೋಗ್ತೀವಿ ಅಂತ ಹೇಳಿದ್ರು. ಸೊ ಅವ್ರನ್ನ ಕಳಿಸಿ ಅದಾದಮೇಲೆ ನಾವು ಮನೆಗೆ ಬಂದ್ವಿ. ಸೊ ಮನೆಯಿಂದ ಬೆಣ್ಣೆ ಮುಡ್ದಂಗೆ ಆಗ್ತೈತಿ. ಸೊ ಇವಾಗಷ್ಟೇ ಟೆಂಪಲ್ಗೆ ಹೋಗಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಸ್ವಲ್ಪನೂ ರೆಸ್ಟ್ ಮಾಡಲಿಲ್ಲ. ಡೈರೆಕ್ಟಾಗಿ ನಮ್ಮ ಸ್ಯಾರಿನ ನೋಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಸೊ ಇದು ಬೆಳಿಗ್ಗೆ ಅಷ್ಟೇ ಬಂದಿರೋ ಸ್ಯಾರಿ. ಸೊ ಅದಕ್ಕೆ ನಿಮ್ಗೆಲ್ರಿಗೂ ತೋರಿಸೋಣ ಅಂತ ಹೇಳ್ಬಿಟ್ಟು ಇವಾಗ ತೋರಿಸ್ತಾ ಇದ್ದೀನಿ. ಸೊ ತುಂಬ ಜನ ಕೇಳ್ತಾ ಇದ್ರಿ ವಾಟ್ಸಪ್ಪಲ್ಲಿ ಬೆಂಟೆಕ್ಸ್ ಬಾರ್ಡರ್ದಿಲ್ವಾ ಅಂತ ಹೇಳ್ಬಿಟ್ಟು. ನಾವು ಅಪ್ಡೇಟ್ ಮಾಡಿರಲಿಲ್ಲ. ಸೊ ನೋಡ್ತಾ ಇರ್ಬೋದು, ಬೆಂಟೆಕ್ಸ್ ಬಾರ್ಡರ್ನ ತರಿಸಿದ್ದೀವಿ. ಇದು ಗಂಡು ಬೈರುಂಡ ಪ್ರಿಂಟ್ ಬಂದಿದೆ. ಫುಲ್ ಕಲರ್ ಇದಕ್ಕೆ ನೋಡಿ, ಇದು ಆಲಿವ್ ಗೋಲ್ಡ್ಗೆ ಪರ್ಪಲ್ ಕಲರ್ ಕಾಂಬಿನೇಷನ್ ಬಂದಿದೆ. ಬಾರ್ಡ್ರ್ ಈ ಥರ ಇರುತ್ತೆ ಇಲ್ಲಿ ಮೇಲ್ಗಡೆನೂ. ಸೊ ಇದಕ್ಕೆ ಫುಲ್ ಈ ಮಧ್ಯ ಪಾರ್ಟಲ್ಲಿ ಚಿಕ್ಕ ಚಿಕ್ಕ ಬುಟ್ಟಾಸ್ ಇರುತ್ತೆ. ಸೊ ಇದ್ರದ್ದು ಪಲ್ಲು ತೋರಿಸ್ತೀನಿ ನಿಮಗೆ. ಇವಾಗ ನೀವು ನೋಡ್ತಿದ್ರಲ್ಲ, ಇದು ಪಲ್ಲು ಅದ್ರದ್ದು. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಾನು ಮುಟ್ತಾ ಇದ್ರೆ ಒಳ್ಳೆ ಬೆಣ್ಣೆ ಮುಟ್ದಂಗೆ ಆಗ್ತಿದೆ ಈ ಸ್ಯಾರಿನ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸ್ಯಾರಿ. ಸೊ ಇದ್ರದ್ದು ಬ್ಲೌಸ್ ಈ ಥರ ಇರುತ್ತೆ. ಬ್ಲೌಸು ಅಷ್ಟೇ ತುಂಬ ಚೆನ್ನಾಗಿದೆ. ಚಿಕ್ಕ ಚಿಕ್ಕ ಮೋಟಿವ್ಸ್ ಇದೆ. ಸೊ ಇದು ಒಂದು. ಈ ಸ್ಯಾರಿಯಲ್ಲಿ ಕಲರ್ಸ್ ಅವೈಲೇಬಲ್ ಇದೆ, ತಗೊಳ್ಳೋದು. ಸೊ ಕಲರ್ಸ್ ಯಾವುದಿದೆ ಅಂತ ನಿಮಗೆ ತೋರಿಸ್ಬಿಡ್ತೀನಿ. ಸೊ ಇದು ಒಂದು ಕಲರು. ಇದು ನೋಡಿ, ಚಾಕ್ಲೇಟ್ ಬ್ರೌನ್ಗೆ ಪಿಸ್ತಾ ಕಲರ್ ಬಂದಿದೆ ಬಾರ್ಡರು, ತುಂಬ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಕಲರ್ ರಾಯಲ್ ಬ್ಲೂಗೆ ಬೇಬಿ ಪಿಂಕ್ ಕಲರ್ ಬಂದಿದೆ. ಸೊ ಬ್ಲ್ಯಾಕ್ಗೆ ಲ್ಯಾವೆಂಡರ್ ಕಲರ್ ಬಂದಿದೆ. ಸೊ ಅಗೇನ್ ಬ್ಲ್ಯಾಕ್ಗೆ ಲೈಟ್ ಬ್ಲೂ ಕಲರ್. ಇದಿಷ್ಟು ಈ ಬೆಂಟೆಕ್ಸ್ ಬಾರ್ಡ್ರಲ್ಲಿ ಅವೈಲೇಬಲ್ ಇದೆ. ಯಾರಿಗೆಲ್ಲ ಈ ಸ್ಯಾರಿ ಇಷ್ಟ ಆಗುತ್ತೋ ಅವರು ಸ್ಕ್ರೀನ್ಶಾಟ್ನ ತೆಗೆದು ನಮ್ಮ ವಾಟ್ಸಪ್ ನಂಬರ್ಗೆ ಕಳಿಸಿ. ವಾಟ್ಸಪ್ ನಂಬರ್ ಬಂದು 8310503662. ಸೊ ಇದನ್ನೆಲ್ಲ ನಾವು ಫಸ್ಟು ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಯಾರೆಲ್ಲ ನಮ್ಮ ಪೇಜ್ನ ಫಾಲೋ ಮಾಡ್ಕೊಂಡಿಲ್ವೋ ಅವರು ಬೇಗ ಬೇಗ ಹೋಗಿ ನಮ್ಮ ಪೇಜನ್ನ ಫಾಲೋ ಮಾಡ್ಕೊಳ್ಳಿ, ದಾರಿ ಸೀರೆ ಪೇಜ್ನ. ಸೊ ಇದು ನಾನು ಯಾವಾಗ ವ್ಲಾಗ್ ಮಾಡ್ತಾ ಇರ್ತೀನೋ ಆವಾಗ ಇದನ್ನು ನಿಮಗೆ ಯೂಟ್ಯೂಬಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇದೊಂದು ಪ್ಯಾಟರ್ನ್ ಇದೆ, ಇದು ತುಂಬ ಚೆನ್ನಾಗಿದೆ ಪ್ಯಾಟರ್ನು. ಸೊ ಬಾರ್ಡ್ರಿಗೆ ಜಸ್ಟ್ 4 ಲೈನ್ಸ್ ಗೋಲ್ಡ್ ಲೈನ್ಸ್ ಬಂದಿದೆ, ಈಗ ನೋಡ್ತಿರ್ಬೋದು. ಸೊ ಮಿಡಲ್ ಪಾರ್ಟಲ್ಲಿ ಈ ಥರ ಬಂದಿದೆ. ಫುಲ್ ಮೇಲ್ಗಡೆ ಬ್ಲ್ಯಾಕ್, ಕೆಳಗಡೆ ಬ್ಲ್ಯಾಕು, ಮಿಡಲಲ್ಲಿ ಈ ಕಲರು. ಸೊ ಪ್ಯಾರಟ್ ಗ್ರೀನ್ ಬಂದಿದೆ. ಇದಕ್ಕೂ ಅಷ್ಟೇ ಗಂಡು ಬೆರುಂಡ ಪ್ರಿಂಟ್ಸ್ ಬಂದಿದೆ, ತುಂಬ ಚೆನ್ನಾಗಿದೆ. ಸೊ ಇದೊಂದು ಕಲರ್ ಇದೆ. ಇದರಲ್ಲಿ ಪಲ್ಲು ತೋರಿಸ್ತೀನಿ ನಿಮಗೆ.
ಇದು ಸೇಮ್ ಅಷ್ಟೇ, ಪಲ್ಲು ಸೇಮ್ ಬಂದಿರುತ್ತೆ, ಕಡ್ಡಿ ಪಲ್ಲು. ಸೊ ಬ್ಲೌಸ್ ಈ ಥರ ಬಂದಿರುತ್ತೆ. ಬ್ಲೌಸ್ ತುಂಬ ಚೆನ್ನಾಗಿದೆ ಇದು. ಸೊ ಪ್ಲೇನ್ ಬಂದು ಇಲ್ಲಿ ಗಂಡು ಬೆರುಂಡ ಪ್ರಿಂಟ್ ಬಂದಿದೆ. ಸೊ ಇದರಲ್ಲೂ ಕಲರ್ಸ್ ಇದೆ, ನಿಮಗೆ ಕಲರ್ಸ್ನ ತೋರಿಸ್ಬಿಡ್ತೀನಿ. ಈ ರಾಯಲ್ ಬ್ಲೂಗೆ ಪೀಕಾಕ್ ಗ್ರೀನ್ ಕಲರ್ ಬಂದಿದೆ, ಗ್ರೇಗೆ ಪರ್ಪಲ್ ಕಲರ್, ಚಾಕ್ಲೇಟ್ ಬ್ರೌನ್ಗೆ ಲೈಟ್ ಪಿಂಕ್ ಕಲರ್. ಸೊ ಅಗೇನ್ ಸ್ವಲ್ಪ ಸಿಮಿಲರ್ ಇದೆ ಅಷ್ಟೇ. ಇದು ವೈನ್ಗೆ ಬೇಬಿ ಪಿಂಕ್. ಸೊ ಈ ಡಿಸೈನಲ್ಲಿ ಇಷ್ಟು ಕಲರ್ಸ್ ಅವೈಲೇಬಲ್ ಇದೆ. ಸೊ ಬೇಗ ಬೇಗ ಹೋಗಿ ಯಾವ ಸ್ಯಾರಿ ಇಷ್ಟ ಆಗುತ್ತೋ ಆ ಸ್ಯಾರಿನ ಆರ್ಡರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಅ ಲಾಟ್ ಎಲ್ರಿಗೂ.